ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕನ್ನಡದಲ್ಲಿ ಭಾರಿ ಮಳೆಗೆ ಮತ್ತೆ ಗುಡ್ಡ ಕುಸಿತ ಸಂಭವಿಸ್ತಾ ಇದೆ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕುಸಿತವಾಗಿದೆ. ನೆಲ್ಲಾಡಿ ಸಮೀಪದ ಮಣ್ಣುಗುಂಡಿಯಲ್ಲಿ ಗುಡ್ಡ ಕುಸಿತ ಆಗಿರೋದು. ಮಣ್ಣು ಹಾಗೂ ಮರಗಳಿಂದ ಮುಚ್ಚಿ ಹೋದಂತ ಹೆದ್ದಾರಿ ಚತುಷ್ಪಥ ಕಾಮಗಾರಿಗಾಗಿ ಗುಡ್ಡದ ಕೆಳಭಾಗದಲ್ಲಿ ಅಗೆಯಲಾಗಿತ್ತು. ಮಳೆಯ ಹಿನ್ನೆಲೆಯಲ್ಲಿ ಮಣ್ಣು ಸಡಿಲಗೊಂಡು ಗುಡ್ಡ ಕುಸಿತವಾಗಿದೆ. ನೋಡಿ, ದಕ್ಷಿಣ ಕನ್ನಡದಲ್ಲಿ ಭಾರಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಮಳೆಗೆ ಗುಡ್ಡ ಕುಸಿತ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮೇಲೇನೆ ಗುಡ್ಡ ಕುಸಿತ ಆಗಿರೋದು. ನೆಲ್ಲಾಡಿ ಸಮೀಪದ ಮಣ್ಣು ಗುಂಡಿಯಲ್ಲಿ ಈ ಒಂದು ಗುಡ್ಡ ಕುಸಿತವಾಗಿದೆ. ಮಣ್ಣು ಹಾಗೂ ಮರಳುಗಳಿಂದ ಮುಚ್ಚೋಗ್ತಾ ಇದೆ ಹೆದ್ದಾರಿ. ಚತುಷ್ಪಥ ಕಾಮಗಾರಿಗಾಗಿ ಗುಡ್ಡದ ಕೆಳಭಾಗದಲ್ಲಿ ಅಗೆಯಲಾಗಿತ್ತು. ಮಳೆಯ ಹಿನ್ನೆಲೆಯಲ್ಲಿ ಮಣ್ಣು ಸಡಿಲಗೊಂಡು ಗುಡ್ಡ ಕುಸಿತ ಆಗಿದೆ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಬಂತು ಅದಲ್ಲ ಏನಿಲ್ಲ ಬೂಲೋಗಿ ಹತ್ತರಿ ಹೆಸರು ಗೊತ್ತವನ್ನ ಬಂತು ಅದಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ತೀವ್ರ ಮಳೆಯಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಈ ಬಾರಿ ದಕ್ಷಿಣ ಕನ್ನಡಕ್ಕೆ ಬಂದಿದೆ. ಗುಡ್ಡ ಕುಸಿತ ಇದೆಲ್ಲ ಆಗ್ತಿರೋದ್ರಿಂದ ರಸ್ತೆಯ ಸಂಚಾರವೂ ಕೂಡ ಅಸ್ತವ್ಯಸ್ತವಾಗ್ತಿದೆ. ಸದ್ಯ ಎಲ್ಲೆಲ್ಲಿ ಏನೇನು ಸಿಚುವೇಶನ್ಸ್ ಇದೆ, ಜಿಲ್ಲಾಡಳಿತ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ? ನೀತಿ ಹೌದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಅನೇಕ ಪ್ರದೇಶಗಳಲ್ಲಿ ಗುಡ್ಡ ಕುಸಿತವಾಗ್ತಾ ಇದೆ. ಪ್ರಮುಖವಾಗಿ ಅನೇಕ ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಈ ಗುಡ್ಡ ಕುಸಿತದ ಭೀತಿಯನ್ನ ಎದುರಿಸ್ತಾ ಇದೆ. ಕಳೆದ ವರ್ಷದೊಂದು ಶಿರೂರು ಗುಡ್ಡ ಕುಸಿತದ ಒಂದು ಅವಘಡ ಏನಿದೆ ಅದು ಮರುಕಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅಲರ್ಟ್ ಆಗಿದೆ. ಆದರೆ ಎಲ್ಲೋ ಒಂದು ಕಡೆ ಅವೈಜ್ಞಾನಿಕವಾಗಿ ಹೆದ್ದಾರಿಯನ್ನ ಮಾಡುವ ಸಂದರ್ಭ ಈ ಗುಡ್ಡವನ್ನು ಅಗೆಯುವಂತದ್ದು ಮತ್ತು ಮಳೆಗಾಲ ಬರ್ತಾ ಇದೆ ಅನ್ನುವಂತ ಹೊತ್ತಿನಲ್ಲೂ ಕೂಡ ಆ ಕಾಮಗಾರಿಯನ್ನು ನಿಲ್ಲಿಸದೆ ಬೇಕಾಬಿಟ್ಟಿ ಅಗೆಯುವ ಪರಿಣಾಮದಿಂದ ಅನೇಕ ಕಡೆಗಳಲ್ಲಿ ಈ ತರ ಗುಡ್ಡ ಕುಸಿತ ಸಂಭವಿಸಿದೆ. ಅದು ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿರುವಂತದ್ದು. ಏನು ಕಡಬ ಸಮೀಪದ ನೆಲ್ಲಿಯಾಡಿಯ ಮಣ್ಣುಗುಂಡಿ ಅನ್ನುವಂತ ಪ್ರದೇಶ, ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದೆ, ಅಲ್ಲೇ ಗುಡ್ಡ ಕುಸಿದ ನಿನ್ನೆ ಸುರಿದಂತಹ ಮಳೆಯಿಂದಾಗಿ ಸಂಭವಿಸಿರುವಂತದ್ದು. ಮಣ್ಣು ಸಡಿಲವಾದ ಕಾರಣದಿಂದ ರಸ್ತೆಯ ಮೇಲೆ ಗುಡ್ಡ ಕುಸಿದು ರಸ್ತೆ ಸಂಚಾರ ಅನ್ನುವಂಥದ್ದು ವ್ಯತ್ಯಯವಾಗಿತ್ತು. ಸಾರ್ವಜನಿಕರಿಗೆ ಓಡಾಟವನ್ನ ಮಾಡೋದಕ್ಕೂ ಕೂಡ ತೊಂದರೆ ಆಗಿತ್ತು. ಆದ್ರೆ ತಕ್ಷಣ ಅಲರ್ಟ್ ಆದಂತಹ ಜಿಲ್ಲಾಡಳಿತ ಮಣ್ಣು ತೆರವು ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗಿದೆ. ಇನ್ನು ಅನೇಕ ಪ್ರದೇಶಗಳು ಇದೇ ತರದ ಡೇಂಜರ್ ಝೋನ್ ತರನೇ ಇದೆ. ಹಾಗಾಗಿ ಜಿಲ್ಲಾಡಳಿತ ಈ ಹೆದ್ದಾರಿ ಬದಿಯ ಗುಡ್ಡ ಕುಸಿದ ಆತಂಕ ಇರುವಂತಹ ಪ್ರದೇಶದ ಮೇಲೆ ಹೆಚ್ಚಿನ ನಿಗಾ ವಹಿಸಬೇಕಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೆಸರು ಗೊತ್ತವನ್ನ